ಮತ್ತು ವರಮಹಾಲಕ್ಷ್ಮಿ ಹಬ್ಬಗೆ ಎಲ್ಲ ಶಾಪಿಂಗ್ ಮುಗೀತಾ? ನಾವು ಬರೀ ಆನ್ಲೈನ್ ಶಾಪಿಂಗೇ ಮಾಡ್ತಾಯಿದ್ದೀವಿ, ಆಫ್ಲೈನ್ ಶಾಪಿಂಗ್ ಮಾಡೋಣ ಅಂತೇಳಿ ಬ್ಯಾಂಗ್ಳೂರ್ಗೆ ಅಂತೇಳಿ ಸ್ಟಾರ್ಟ್ ಆದ್ವಿ. ಎವ್ರಿ ಇಯರು ಅಂದ್ಕೊತೀವಿ ಹಬ್ಬಗೂ ಮುಂಚೆನೇ ಒಂದು 2-3 ಮಂತ್ಸ್ ಇದ್ದಾಗೆ ಶಾಪಿಂಗ್ ಮಾಡೋಣ, ಮತ್ತು ಟೈಮ್ ಇರಲ್ಲ, ರೇಟು ಜಾಸ್ತಿ ಹೇಳ್ತಾರೆ, ಕ್ರೌಡ್ ಇರುತ್ತೆ ಅಂತೆಲ್ಲ ಅಂದ್ಕೊತೀವಿ. ಬಟ್ ಅದೇನಾಗುತ್ತೋ ಏನೋ ಹಬ್ಬಗೆ ಇನ್ನೊಂದು ವೀಕ್ 2-3 ಡೇಸ್ ಇರೋ ಹಂಗೆ ಶಾಪಿಂಗ್ ಮಾಡ್ತೀವಿ. ಇನ್ನು ಗೌರಿಬಿದನೂರಿಂದ 9:20ಗೆ ಸ್ಟಾರ್ಟ್ ಆದರೆ ಬ್ಯಾಂಗ್ಳೂರಿಗೆ ರೀಚ್ ಆಗೋಷ್ಟೊದಕ್ಕೆ 11:20 ಹಂಗಾಯಿತು. ಫಸ್ಟ್ ನಾವು ಹೋಗಿದ್ದೆ ಅವಿನಾಶ್ ಸಿಲ್ಕ್ಸ್ಗೆ, ಬಟ್ ಅದು ಕ್ಲೋಸ್ ಆಗಿತ್ತು. ಇನ್ನು ಕ್ಲೋಸ್ ಆಗಿತ್ತು ಅಂತೇಳಿ ಚಿಕ್ಕಪೇಟೆ ಒಳಗಡೆಗಾದರೆ ಹೋದ್ವಿ. ನಾವು ಹೋಗಿರೋ ದಿನ ಕ್ರೌಡ್ ಇತ್ತು, ಇಲ್ಲಾಂದರೆ ಕ್ರೌಡ್ ಇರೋ ಡೇನೇ ನಾವು ಹೋಗಿದ್ದೋ ಗೊತ್ತಿಲ್ಲ. ಮೇ ಬಿ ಚಿಕ್ಕಪೇಟೆಯಲ್ಲಿ ಡೈಲಿ ಇದೇ ಥರ ಇರುತ್ತೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬಂತಲ್ವ, ಸೊ ವಿಪರೀತ ಜನ ಆದರೆ ಇದ್ದರು. ಇನ್ನು ಒಂದು ಟಾಪ್ ತೊಗೊಂಡು ಮುಂದೆ ಬಂದರೆ ಬುಕ್ ಆದರೆ ಕಾಣಿಸ್ತು. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಟ್ರೆಂಡಿಂಗ್ ನೋಡಿ ನಾನು ಸಹ ಬುಕ್ ಮಾಡಿದ್ದೆ. ಇನ್ನು ಹಂಗೆ ಮುಂದೆ ನೋಡ್ತಾ ನೋಡ್ತಾ ಬಂದರೆ ಇಲ್ಲಿ ಈ ಥರ ಜ್ಯುವೆಲ್ ಸೆಟ್ ಆದರೆ ಕಾಣಿಸ್ತು. ಇನ್ನು ಫಂಕ್ಷನ್ಸ್ಗೆ ಆ್ಯಂಡ್ ಮ್ಯಾರೇಜಸ್ಗೆ ತುಂಬ ಟ್ರೆಂಡಿಂಗಲ್ಲಿದೆ. ರೇಟ್ಸೇ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಇನ್ನು ಇಲ್ಲಿ ಇಯರಿಂಗ್ ಕಲೆಕ್ಷನ್ಸ್ ಮಾತ್ರ ಮಸ್ತಿತ್ತು, ಬಟ್ ಯಾವುದೂ ತೊಗೊಳ್ಳಿಲ್ಲ ಸದ್ಯಕ್ಕೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು, ಸ್ಯಾರಿ ಉಡ್ಸೋದಕ್ಕೆ ಕಷ್ಟ ಆಗಿರೋರಿಗೆ ಇದು ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಹ್ಯಾಂಡ್ ಬ್ಯಾಗ್ಸಲ್ಲಿ ಸಹ ಒಂದಿಷ್ಟ ಆಯಿತು, ಒಂದು ಹ್ಯಾಂಡ್ ಬ್ಯಾಗ್ ತೊಗೊಂಡೆ. ಇನ್ನು ಹಂಗೆ ಮುಂದೆ ಹೋಗ್ತಾಯಿದ್ರೆ ಇನ್ನು ನೆಕ್ಸ್ಟ್ ಲೆಹೆಂಗಾ ಪೀಸ್ ತೊಗೊಳ್ಳೋಣ ಅಂತೇಳಿ ಮುಂದೆಗಾದರೆ ಹೋದ್ವಿ. ನಮ್ಮ ಅಕ್ಕ ಆಲ್ರೆಡಿ ನೋಡ್ಬಿಟ್ಟು ಬಂದಿದ್ದರು ಯಾವ ಶಾಪಲ್ಲಿ ಲೆಹೆಂಗಾ ಚೆನ್ನಾಗಿದೆ ಅಂತೇಳಿ. ಇನ್ನು ಜಸ್ಟ್ ಹೋಗಿ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದಷ್ಟೇ ನಾವು. ಇನ್ನು ಹಬ್ಬಕ್ಕೆ ಬೇಕು ಅಂತೇಳಿ ಇನ್ನು ನಮ್ಮ ಅಕ್ಕ ಮಗಳಿಗೆ ಒಂದು ಲೆಹೆಂಗಾ ಪೀಸ್ ಆದರೆ ತೊಗೊಂಡ್ವಿ, ಮೀಟ್ರ್ ಥರ ಇದು. ಇನ್ನು ನೆಕ್ಸ್ಟ್ ಬ್ಯಾಂಗಲ್ ಸೈಡ್ ಆದರೂ ಹೋದ್ವಿ. ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ನನ್ನ ಸ್ಯಾರಿಗೆ ಸೂಟ್ ಆಗೋವಂಥದ್ದು ಒಂದು 2 ಡಜನ್ ತೊಗೊಂಡೆ. ಇದು ಲಕ್ಷ್ಮಿಗೆ ಇಡಬೇಕು ಅಂತೇಳಿ ಎಲ್ಲರೂ ಒಂದೊಂದು ಸೆಟ್ ಆದರೆ ತೊಗೊಂಡ್ವಿ. ಇನ್ನು ಫೈನಲಿ ನಾವು ಹೋಗಿದ್ದೆ ವೆಂಕಟೇಶ್ವರ ಟೆಕ್ಸ್ಟೈಲ್ಸು. ಇದು ಪೋತೀಸ್ ಆಪೋಸಿಟ್ ಹೋದರೆ ಸೆಕೆಂಡ್ ಅಂಗಡಿ ಅಂದ್ಕೊತೀನಿ. ಇನ್ನು ಹೋಗಿದ ತಕ್ಷಣ ನಮಗೆ ಬೇಕಾಗಿರೋ ಕಲರು ಆ್ಯಂಡ್ ಡಿಸೈನು ಯಾವ ಥರ ಯಾವ ರೇಂಜಲ್ಲಿರಬೇಕು ಅಂತೆಲ್ಲ ಅವ್ರಿಗೆ ಹೇಳಿದ್ವಿ. ಸೊ ಅವರಾದರೆ ತೋರಿಸ್ತಾಯಿದ್ರು. ಇಲ್ಲಿ ನಮ್ಮ ಅಕ್ಕ ಮಗಳು ನೋಡಿ, ನೀನೇನೋ ಯೂಟ್ಯೂಬ್ ವ್ಲಾಗ್ ಮಾಡೋದು, ನಾನು ಸಹ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ದಾಳೆ. ಇನ್ನು ನೆಕ್ಸ್ಟ್ ಅದೆಲ್ಲ ಆದಮೇಲೆ ಅವ್ರು ತೋರಿಸಿರೋ ಸ್ಯಾರೀಸ್ ಎಲ್ಲ ನೋಡಿದ್ವಿ. ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಆ್ಯಂಡ್ ಆಫರ್ ಕೂಡ ಇತ್ತು, 20%, 30% ಥರ. ಇನ್ನು ಅಲ್ಲಿರೋರು ಯಾವ್ಯಾವ ಸ್ಯಾರಿಗೆ ಎಷ್ಟೆಷ್ಟು ಆಫರು, 20% ಆರ್ 30% ಅಂತೆಲ್ಲ ಹೇಳ್ತಿದ್ರು. ಫೈನಲ್ ಎಷ್ಟು ಅಮೌಂಟ್ ಆಗುತ್ತೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಇಲ್ಲಿ ನೋಡಿ ಇವಳು, ಈ ಸ್ಯಾರಿ ನನಗೆ ಚೆನ್ನಾಗಿದೆ ಅಲ್ವಾ ಕೊಡಿಸ್ರಿ ಅಂತ ಕೇಳ್ತಿದ್ದಾಳೆ. ನಾವು ಫೈನಲಾಗಿ ಒಂದು ಸ್ಯಾರಿ ಆದರೆ ತೊಗೊಂಡ್ವಿ ಲಕ್ಷ್ಮಿಗೆ ಉಡ್ಸೋಕ್ಕೆ, ನಮಗಲ್ಲ ಇದು. ಆ್ಯಂಡ್ ಬಿಲ್ ಹಾಕಿಸ್ಕೊಂಡು ಇನ್ನು ಮನೆಗೆ ರಿಟರ್ನ್ ಆದರೆ ಹೋದ್ವಿ. ಫೈನಲಿ ನಮ್ಮ ಶಾಪಿಂಗ್ ಆದರೆ ಕಂಪ್ಲೀಟ್ ಮಾಡಿದ್ವಿ. ಇನ್ನು ಚಿಕ್ಕಪೇಟೆಯಲ್ಲಿ ನಮ್ಮ ಮೆಜೆಸ್ಟಿಕ್ಗೆ ಬಂದು ಗೌರಿಬಿದನೂರಿಗೆ ರಿಟರ್ನ್ ಒಂದು ಟಿಕೆಟ್ ಆದರೆ ತೊಗೊಂಡ್ವಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೈಟ್ ಮನೆಗೆ ಬರೋಷ್ಟೊತ್ತಿಗೆ 8 ಆದರೆ ಆಗಿತ್ತು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.